Hi, hello dear friends. Welcome back to Downget Tutorials. It's me Shivani. I come back with the one more new video, new concept for you all. So the new video is you all already seen the previous video. I think we started a 500 daily use sentences series. ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ನಾನು 100 ಸೆಂಟೆನ್ಸಸ್ಗಳನ್ನ ಡೈಲಿ ಯೂಸಲ್ಲಿ ನಾವು ಯಾವ ಥರ ಮಾತಾಡ್ತೀವಿ ಯಾವ ಥರ ಇಂಗ್ಲೀಷ್ನ ಯೂಸ್ ಮಾಡ್ತೀವಿ ಅಂತ ಹೇಳುವಂಥ ಕೆಲವೊಂದು ಸೆಂಟೆನ್ಸಸ್ಗಳನ್ನ ನಾನು ನಿಮಗೆ ಅಪ್ಲೋಡ್ ಮಾಡಿಕೊಟ್ಟಿದ್ದೀನಿ ಅಥವಾ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಲರ್ನ್ ಅ ಫ್ಯೂ ಮೋರ್ ಸೆಂಟೆನ್ಸಸ್. ಓಕೆ, ಇನ್ನು ಜಾಸ್ತಿ ಸೆಂಟೆನ್ಸಸ್ನ ನೋಡೋಣ, ನಮ್ಮ ಡೈಲಿ ಲೈಫಲ್ಲಿ ಯೂಸ್ ಆಗುವಂಥ ಸೆಂಟೆನ್ಸಸ್ಗಳು. ದಿಸ್ ಈಸ್ ಅವರ್ ಕ್ಲಾಸ್ ನಂಬರ್ 10 ಲರ್ನ್ ಇಂಗ್ಲಿಷ್ ವಿತ್ ಮೀ ಸೀರೀಸ್. ಸೊ ನಿನ್ನೆ ನಾವು 100 ಸೆಂಟೆನ್ಸ್ ನೋಡಿದ್ವಿ ಅಲ್ವಾ. ಸೊ ಇವತ್ತು ಒಂದು ಸ್ಟೆಪ್ ಮೇಲೆ, ಓಕೆನಾ, ದಿಸ್ ಈಸ್ ಲೈಕ್ 200 ಸೆಂಟೆನ್ಸ್ಗಳನ್ನ ನೋಡೋಣ. ಅಂದರೆ ನಾನು ನಿಮ್ಗೆ ಹೇಳಿದ್ದೆ ನಿನ್ನೆ ವಿಡಿಯೋದಲ್ಲಿನೇ, ಅಂಟಿಲ್ ಅಂಡ್ ಅನ್ಲೆಸ್ ನಮಗೆ ಪ್ರಾಕ್ಟೀಸ್ ಆಗೋವರೆಗೂ ಈ ಸೆಂಟೆನ್ಸಸ್ಗಳನ್ನ ಯೂಸ್ ಮಾಡ್ತಾನೆ ಇದ್ರದ್ದು ಮೀನಿಂಗು, ಹೌ ಇಟ್ ವಿಲ್ ಬಿ ಯೂಸನ್ ಇನ್ ಅವರ್ ಡೈಲಿ ಲೈಫ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡ್ತಾ ಪ್ರಾಕ್ಟೀಸ್ ಮಾಡಿದ್ರೇನೆ ಅಲ್ವಾ ಅದು ನಮಗೆ ರೂಢಿ ಆಗೋದು. ಸೊ ಕನ್ನಡನ ನಾವು ಹೇಗೆ ರೂಢಿ ಮಾಡ್ಕೊಂಡಿದ್ದೀವೋ ಅದೇ ಥರನೇ ನಾವು ಇಂಗ್ಲೀಷ್ನು ಕೂಡ ನಮ್ಮ ಡೈಲಿ ಲೈಫಲ್ಲಿ ರೂಢಿ ಮಾಡ್ಕೋಬೇಕು. ಸೊ ಹಾಗಿದ್ರೆ ನಾವು ಟೈಮ್ನ ವೇಸ್ಟ್ ಮಾಡ್ದಲೆ ಇವತ್ತು 200 ಡೈಲಿ ಯೂಸ್ ಇಂಗ್ಲಿಷ್ ಸೆಂಟೆನ್ಸಸ್ಗಳನ್ನ ನೋಡೋಣ. ಅದು ಪಾರ್ಟ್ 1 ಆದರೆ ಇದು ಪಾರ್ಟ್ 2 ನೋಡೋಣ. ನಮ್ಗೆ ಎಷ್ಟಾಗುತ್ತೋ ಅಷ್ಟು ಈಸಿಯಾಗಿ ನಾನು ನಿಮಗೆ ಕನ್ವೆ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಯಾವುದು ಕೂಡ ತುಂಬ ಟಫ್ ಸೆಂಟೆನ್ಸ್ ಅಂತ ಯಾವುದೂ ಇಲ್ಲ, ಓಕೆನಾ. ಸೊ ನೀವು ಕೂಡ ನನ್ನ ಜೊತೆ ಬೇಗ ಇಂಗ್ಲೀಷ್ ಕಲಿತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವರ್ ಫಸ್ಟ್ ಸೆಂಟೆನ್ಸ್, ಇಟ್ ಈಸ್ 5 o'clock ಈವ್ನಿಂಗ್. ಈಗ ಸಂಜೆ 5 ಗಂಟೆ ಆಗಿದೆ. ಶೋ ಮಿ ಯುವರ್ ಲೊಕೇಶನ್. ಓಕೆ, ಅಂತಂದರೆ ನೀನು ಇರುವ ಜಾಗ ಆದರೂ ತಿಳಿಸು ಅಂತ ಹೇಳ್ಬೋದು. ಶೋ ಅಂತಂದರೆ ಎಕ್ಸಾಕ್ಟ್ ತೋರಿಸು ಅಂತ ಆಗುತ್ತೆ. ತಿಳಿಸು, ತೋರಿಸು ಎರಡೂ ಕೂಡ ಒಂದೇ. ಐ ಸಾ ಯು ಆನ್ಲೈನ್. ನಾನು ಇನ್ನು ಆನ್ಲೈನಲ್ಲಿ ಇರೋದನ್ನ ನೋಡಿದ್ದೀನಿ. ಟರ್ನ್ ದ ಫ್ಯಾನ್ ಡೌನ್. ಫ್ಯಾನ್ನ ಕೆಳಗಡೆ ತಿರುಗಿಸು. ಓಕೆನಾ, ಕೆಳಗಡೆ ಇಳಿಸು ಅನ್ನೋದಕ್ಕಿಂತ ಕೆಳಗಡೆ ತಿರುಗಿಸು ಅಥವಾ ಕೆಳಗಡೆ ಸ್ವಲ್ಪ ಬಾಗಿಸು ಅಂತಲೂ ಆಗುತ್ತೆ. ಟರ್ನ್ ದ ಗ್ಲಾಸ್ ಅಪ್ಸೈಡ್. ಗ್ಲಾಸ್ನ ಮೇಲ್ಗಡೆ ಏರಿಸು. ಗ್ಲಾಸ್ನ ಕ್ಲೋಸ್ ಮಾಡು. ಯು ವಿಲ್ ಬಿ ಸ್ಕೋಲ್ಡೆಡ್. ನೀನು ಬೈಸ್ಕೊಳ್ತೀಯ ನೋಡು. ಓಕೆ, ಬೈಯಲ್ಪಡುತ್ತೀಯ ಅನ್ನೋದು ತುಂಬ ಗ್ರಾಮೆಟಿಕಲ್ ಆಗುತ್ತೆ, ಆ ಥರ ಬೇಡ ನಮಗೆ. ನೀನು ಬೈಸ್ಕೊಳ್ತೀಯ ನೋಡು. ಐ ಫಂಬಲ್ ವೈಲ್ ಸ್ಪೀಕಿಂಗ್ ಇಂಗ್ಲೀಷ್. ಫಂಬಲ್ ಅಂತಂದರೆ ಸ್ವಲ್ಪ ಹಿಂಜರಿತೀವಿ, ಹಂಚ್ಕೊಳ್ತೀವಿ ಅಂತ, ಓಕೆನಾ. ನಾನು ಇಂಗ್ಲೀಷ್ ಮಾತಾಡುವಾಗ ಸ್ವಲ್ಪ ಹಿಂಜರಿತೇನೆ, ಹೌದಲ್ವಾ. ಈಗ ಅದನ್ನೇ ನಾವು ರಿಮೂವ್ ಮಾಡಬೇಕು ಅಂತ ಈ ಕ್ಲಾಸಸ್ನ ನೋಡ್ತಾ ಇರೋದು. ವಾಟ್ ರಾಂಗ್ ಐ ಹ್ಯಾವ್ ಡನ್ ಟು ಎನಿ ಒನ್. ನಾನು ಯಾರಿಗೆ ಏನು ತಪ್ಪು ಮಾಡಿದ್ದೀನಿ ಅಥವಾ ನಾನು ಯಾರಿಗೆ ಏನಾದ್ರೂ ತಪ್ಪು ಮಾಡಿದ್ದೀನಾ ಅಥವಾ ಯಾರಿಗಾದ್ರೂ ಏನಾದರೂ ತಪ್ಪಾಗಿ ನಡ್ಕೊಂಡಿದ್ದೀನಾ ಅಂತ ಕೇಳುತ್ತಾರೆ. ಐ ಆಮ್ ನಾಟ್ ಇನ್ವಾಲ್ವ್ಡ್ ಇನ್ ದಿಸ್. ನಾನು ಇದರಲ್ಲಿ ಭಾಗಿಯಾಗಿಲ್ಲ. ಐ ಆಮ್ ನಾಟ್ ಇನ್ವಾಲ್ವ್ಡ್, ನಾನು ಇದರಲ್ಲಿ ಭಾಗಿ ಆಗಿಲ್ಲ. ಗೆಟ್ ಸಮಥಿಂಗ್ ಟು ಈಟ್. ಏನಾದರೂ ತಿನ್ನಲಿಕ್ಕೆ ತಗೊಂಬಾ. ಐ ವಿಲ್ ಹ್ಯಾಂಡಲ್ ಎವ್ರಿಥಿಂಗ್. ನಾನು ಎಲ್ಲ ನಿಭಾಯಿಸ್ತೀನಿ. ಐ ಆಮ್ ನಾಟ್ ರೆಫ್ಯೂಸಿಂಗ್. ನಾನು ಬೇಡ ಅಂತಿಲ್ಲ ಅಥವಾ ಬೇಡ ಎನ್ನುತ್ತಿಲ್ಲ. ಅದರಲ್ಲಿ ತುಂಬ ಗ್ರಾಮೆಟಿಕಲ್ ಆಗಿ ಕೊಟ್ಟಿದ್ದಾರೆ. ನಾವು ನೀವೆಲ್ಲ ಹೇಗೆ ಮಾತಾಡ್ತೀವೋ ಆ ಲ್ಯಾಂಗ್ವೇಜಲ್ಲಿ ಹೇಳ್ತೀನಿ, ಓಕೆನಾ. ಮೇಕ್ ದ ರಿಕ್ವೆಸ್ಟ್. ಒಂದು ರಿಕ್ವೆಸ್ಟ್ ಇದೆ ಅಥವಾ ಒಂದು ಕೋರಿಕೆ ಇದೆ. ಹೌ ಡು ಐ ಲುಕ್. ನಾನು ಹೇಗೆ ಕಾಣಿಸ್ಬೇಕು. ಗುಡ್ ಕಿಡ್ಸ್ ಡೋಂಟ್ ಬಿ ಸ್ಟಬನ್. ಸ್ಟಬನ್ ಅಂದರೆ ಹಠ. ಒಳ್ಳೆ ಮಕ್ಕಳು ಹಠ ಮಾಡೋದಿಲ್ಲ. ಟಾಕ್ ಅಟ್ಲೀಸ್ಟ್. ಸ್ವಲ್ಪ ಮಾತಾಡು. ಟಾಕ್ ಅಟ್ಲೀಸ್ಟ್ ಒನ್ಸ್. ಒಂದ್ಸತಿನಾದರೂ ಮಾತಾಡು. ಐ ಆಮ್ ಟೈಡ್ ಅಪ್. ನಾನು ಕಟ್ಟಿಕೊಂಡಿದ್ದೇನೆ ಅಥವಾ ನಾನು ಒಂಥರ ನಾನು ಇದರಲ್ಲೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತೀವಲ್ವಾ, ಆ ಥರ. ಬಿ ಫ್ರೆಂಡ್ಲಿ ವಿತ್ ಎವ್ರಿ ಒನ್. ಎಲ್ಲರ ಜೊತೆಗೂ ಫ್ರೆಂಡ್ಲಿ ಆಗಿರು, ಎಲ್ಲರ ಜೊತೆಗೂ ತುಂಬ ಪ್ರೀತಿಯಿಂದ ಸ್ನೇಹದಿಂದ ಇರು. ಹೂಸ್ ನಂಬರ್ ದಿಸ್ ಈಸ್. ಯಾರ ನಂಬರ್ ಇದು. ಡೋಂಟ್ ಕಾಲ್ ಮೀ ಹೆನ್ಸ್ ಫೋರ್ತ್. ಇದಾದ್ಮೇಲೆ ಪದೇ ಪದೇ ನನಗೆ ಕಾಲ್ ಮಾಡಬೇಡ ಅಥವಾ ಇದಾದ್ಮೇಲೆ ನನಗೆ ಕಾಲ್ ಮಾಡಬೇಡ. ಐ ಆಮ್ ಇನ್ ಅ ಮೀಟಿಂಗ್ ನಾವ್. ನಾನೀಗ ಒಂದು ಸಭೆನಲ್ಲಿದ್ದೀನಿ ಅಥವಾ ಒಂದು ಮೀಟಿಂಗಲ್ಲಿದ್ದೀನಿ. ಸಾರಿ ಐ ಡಿಂಟ್ ರೆಕಗ್ನೈಸ್ ಯು. ಕ್ಷಮಿಸಿ, ನಾನು ನಿನ್ನ ಗುರುತಿಸಿರ್ಲಿಲ್ಲ, ನಾನು ನಿನ್ನ ರೆಕಗ್ನೈಸ್ ಮಾಡ್ಲಿಕ್ಕಾಗಲಿಲ್ಲ. ಯು ಆರ್ ಆಲ್ವೇಸ್ ಬ್ಯುಸಿ. ನೀನು ಯಾವಾಗಲೂ ಕೆಲಸ ಮಾಡ್ತಿರ್ತೀನಿ, ನೀನು ಯಾವಾಗಲೂ ಬ್ಯುಸಿ. ಬ್ಯುಸಿ ಅಂದರೆ ನಿರಂತರವಾಗಿರುವುದು ಅಥವಾ ನಿರತವಾಗಿರುವುದು ಅಂತಲೂ ಆಗುತ್ತೆ. ಯು ಡೋಂಟ್ ಹ್ಯಾವ್ ಟೈಮ್ ಫಾರ್ ಮೀ.
ನಿನಗೆ ನನಗೋಸ್ಕರ ಸ್ವಲ್ಪ ಟೈಮ್ ಇಲ್ಲ, ಅಥವಾ ನನಗೆ ಅಂತ ಕೊಡ್ಲಿಕ್ಕೋಸ್ಕರ ಸ್ವಲ್ಪನೂ ಟೈಮ್ ಇಲ್ಲ ನಿನಗೆ. ಹೂ ಗೇವ್ ಯು ಮೈ ನಂಬರ್? ನನ್ನ ನಂಬರನ್ನು ಅಥವಾ ನನ್ನ ಫೋನ್ ನಂಬರ್ನು ನಿನಗೆ ಯಾರು ಕೊಟ್ಟಿದ್ದು? ವೈ ಡಿಡ್ ಯು ಬ್ಲಾಕ್ ಮೈ ನಂಬರ್? ನನ್ನ ನಂಬರ್ನ ಯಾಕೆ ಬ್ಲಾಕ್ ಮಾಡಿದೀಯಾ? ಚೇಂಜ್ ಯುವರ್ ಪ್ರೊಫೈಲ್. ಪ್ರೊಫೈಲ್ ಅಂತಂದರೆ ಈಗ ವಾಟ್ಸಪ್ ಪ್ರೊಫೈಲು ಆಯಿತು, ಅಥವಾ ನಿಮ್ದೇನಾದರೂ ಡಾಕ್ಯುಮೆಂಟಲ್ ಪ್ರೊಫೈಲ್ ಇರುತ್ತಲ್ವಾ, ಆ ಪ್ರೊಫೈಲ್ ಕೂಡ ಆಗುತ್ತೆ. ನಿನ್ನ ಪ್ರೊಫೈಲ್ನ ಚೇಂಜ್ ಮಾಡು. ಇಟ್ ಇಸ್ ನಾಟ್ ಗುಡ್. ಇದು ಒಳ್ಳೇದಲ್ಲ. ಯುವರ್ ಡಿ ಪಿ ಇಸ್ ಆಸಮ್. ನಿನ್ನ ವಾಟ್ಸಪ್ ಡಿ ಪಿ ಅಥವಾ ನಿನ್ನ ಡಿ ಪಿ ಅಂತಂದ್ರೆ ಡಿಸ್ಪ್ಲೇ ಪಿಕ್ಚರ್, ಅದು ತುಂಬ ಚೆನ್ನಾಗಿದೆ. ಗೆಟ್ ಫ್ರೀ ಬೈ ನೈಟ್ 10. ರಾತ್ರಿ 10 ಗಂಟೆ ಅಷ್ಟೊತ್ತಲ್ಲಿ ಫ್ರೀ ಆಗಿರೋ, ಓಕೆನಾ, ಬಿಡು ಮಾಡ್ಕೋ ಅಂತ. ಐ ಹ್ಯಾವ್ ಸೆಂಟ್ ಯು ಸಮಥಿಂಗ್. ನಾನು ನಿನಗೆ ಏನೋ ಕಳಿಸಿದ್ದೀನಿ. ಶಿ ಕಾಲ್ಸ್ ಯು ಅಗೇನ್ ಆ್ಯಂಡ್ ಅಗೇನ್. ಅವಳು ನನಗೆ ಪದೇ ಪದೇ ಕಾಲ್ ಮಾಡ್ತಾ ಇದ್ದಾಳೆ. ಡೂ ಯು ಹ್ಯಾವ್ ಮೈ ಫೋಟೋ? ನಿನ್ನ ಹತ್ರ ನನ್ನ ಭಾವಚಿತ್ರ ಇದೆಯಾ? ಹ್ಯಾವ್ ಯು ಚೇಂಜ್ಡ್? ನೀನು ತುಂಬ ಬದಲಾಗಿದೆಯಾ. ಬೈ ದ ಟೈಮ್ ಯು ವಿಲ್ ಗೆಟ್ ಫ್ರೀ. ಬೈ ವಾಟ್ ಟೈಮ್ ಡು ಯು ಗೆಟ್ ಫ್ರೀ? ನೀನು ಯಾವ ಟೈಮಿಗೆ ಫ್ರೀ ಆಗ್ತೀಯಾ? ಲೆಟ್ ಮಿ ನೋ ಇಫ್ ಯು ನೀಡ್ ಎನಿಥಿಂಗ್. ನಿನ್ಗೇನಾದರೂ ಬೇಕಂದ್ರೆ ನನಗೆ ಹೇಳು, ಆಯಿತಾ. ಹೌ ಡಿಡ್ ಯು ಗೆಟ್ ಅಪ್ ಸೋ ಅರ್ಲಿ ಟುಡೇ? ಇವತ್ತೇನು ಇಷ್ಟು ಬೇಗ ಎದ್ದೇಳ್ಬಿಟ್ಟಿದೆಯಲ್ಲ ನೀನು, ಅಥವಾ ಇವತ್ತೇನು ಇಷ್ಟು ಬೇಗ ಎದ್ದಿದೀಯಾ? ಇಫ್ ಪಾಸಿಬಲ್ ಡೂ ದಿಸ್ ಫಾರ್ ಮೀ. ನಿನಗೆ ಪಾಸಿಬಲ್ ಆದರೆ ಅಥವಾ ನಿನಗೆ ಸಾಧ್ಯವಾದರೆ ನನಗಿದೊಂದು ಕೆಲಸ ಮಾಡಿಕೊಡು. ಕ್ಯಾನ್ ಯು ಎಕ್ಸ್ಪ್ಲೈನ್ ಇಟ್ ಅಗೇನ್? ನೀನು ಇದನ್ನು ಇನ್ನೊಂದ್ಸತಿ ಹೇಳ್ತೀಯ ನನಗೆ? ವಾಟ್ ಟು ಡೂ? ಏನು ಮಾಡಬೇಕೀಗ? ಇದರದೊಂದು ಕನ್ನಡ ಮಿಸ್ ಆಗಿದೆ. ಐ ಕಾಂಟ್ ಟೇಕ್ ದಿಸ್ ಎನಿಮೋರ್. ನಾನು ಇದನ್ನು ಜಾಸ್ತಿ ತೊಗೊಳಕ್ಕಾಗೋದಿಲ್ಲ. ನಿನ್ನದೆಲ್ಲ ಮಾತು ನಾನು ಜಾಸ್ತಿ ತೊಗೊಳಕ್ಕಾಗೋದಿಲ್ಲ. ಒಂದು ಸ್ವಲ್ಪ ಭಯ ಥರ ಹೇಳ್ತೀವಿ ನೋಡ್ರಿ. ಐ ಕಾಂಟ್ ಟೇಕ್ ಇಟ್ ಎನಿಮೋರ್ ಅಂದರೆ ನಿಂದು ಜಾಸ್ತಿ ಆಯಿತು, ಇನ್ಮೇಲೆ ಅಂದರೂ ನಾನು ನಿಂದೇನೂ ತೊಗೊಳೋದಿಲ್ಲ, ನಿಂದೇನು ಸಜೆಷನ್ಸ್ ತೊಗೊಳೋದಿಲ್ಲ ಅಂತ ಹೇಳ್ತೀವಲ್ವಾ, ಆ ಥರ. ಐ ಹ್ಯಾಡ್ ಎನಫ್ ಆಫ್ ಯು. ನಿಂದು ತುಂಬ ಅತಿ ಆಯಿತು. ಹ್ಯಾವ್ ಯು ಎವರ್ ಥಾಟ್? ನೀನು ಯಾವಾಗಾದರೂ ಯೋಚಿಸಿದೀಯಾ? ಐ ಕಾಂಟ್ ಬೇರ್ ಹೀಟ್. ನನಗೆ ಹೀಟನ್ನು ಅಂದರೆ ಬಿಸಿನ ತಡಿಲಿಕ್ಕೆ ಆಗೋದಿಲ್ಲ. ಹೂ ಡು ಯು ಥಿಂಕ್ ಯು ಆರ್? ನಿನ್ನ ಬಗ್ಗೆ ನೀನು ಏನು ಅಂದ್ಕೊಂಡಿದೀಯಾ, ಅಥವಾ ನಿನ್ನ ಬಗ್ಗೆ ನೀನು ಏನು ಯೋಚನೆ ಮಾಡಿದೀಯಾ? ಹೌ ಡೇರ್ ಯು? ನಿನ್ಗೆ ಎಷ್ಟು ಧೈರ್ಯ? ಗೆಟ್ ಅವೇ ಫ್ರಮ್ ಮೀ. ನನ್ನಿಂದ ದೂರ ಹೋಗು. ಗೆಟ್ ಲಾಸ್ಟ್. ಇಲ್ಲಿಂದ ಹೋಗು. ವಾಟ್ಸ್ ರಾಂಗ್ ವಿತ್ ಯು? ನಿನಗೇನಾಗಿದೆ? ಯು ಓಂಟ್ ಮೆಂಡ್ ಯುವರ್ ವೇಸ್. ನೀವು ನಿಮ್ಮ ಮಾರ್ಗಗಳನ್ನು ಸರಿಪಡಿಸಿಕೊಳ್ಳೋದಿಲ್ಲ ಅಂತಂದರೆ ನೀನು ಯಾವಾಗಲೂ ನಿಂದೆ ಹಠ. ಯು ಓಂಟ್ ಮೆಂಡ್ ಯುವರ್ ವೇಸ್ ಅಂದರೆ ನಿನ್ನ ದಾರಿ ನೀನು ಯಾವತ್ತೂ ಸರಿಪಡಿಸ್ಕೊಳ್ಳೋದಿಲ್ಲ, ನೀನು ಯಾವಾಗಲೂ ಇದೇ ಥರನೇ ಮಾಡ್ತಿರ್ತೀಯ. ಶಟ್ ಅಪ್. ಬಾಯ್ ಮುಚ್ಚು. ಐ ಡೋಂಟ್ ವಾಂಟ್ ಟು ಹಿಯರ್ ಎನಿಥಿಂಗ್. ನನಗೇನು ಕೇಳೋಕೆ ಇಷ್ಟ ಇಲ್ಲ. ಸ್ಟಾಪ್ ಮೇಕಿಂಗ್ ಫನ್ ಆಫ್ ಮೀ. ಸೊ ನನ್ನ ಬಗ್ಗೆ ತಮಾಷೆ ಮಾಡೋದನ್ನ ನಿಲ್ಲಿಸು. ಡೋಂಟ್ ಆರ್ಗ್ಯೂ ವಿತ್ ಮೀ. ನನ್ನ ಜೊತೆ ವಾದ ಮಾಡಬೇಡ. ಸ್ಟಾಪ್ ಮೇಕಿಂಗ್ ಎಕ್ಸ್ಕ್ಯೂಸಸ್. ನೆಪನ ಕೊಡೋದನ್ನ ನಿಲ್ಲಿಸು. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಮೀ? ನನ್ನನ್ನು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ನೀನು? ಹಿ ಚೀಟೆಡ್ ಯು. ಅವ್ನು ನಿನಗೆ ಮೋಸ ಮಾಡಿದ್ದಾನೆ. ಮಾಡಿಬಿಟ್ಟ, ಕೆಳಗಡೆ ಇದೆ. ಐ ಆಮ್ ಸೊ ಸಾರಿ. ಅವ್ನು ನಿನಗೆ ಮೋಸ ಮಾಡಿಬಿಟ್ಟ. ಯು ಹ್ಯಾಡ್ ಸ್ಟಾರ್ಟೆಡ್. ನೀನೇ ಶುರು ಮಾಡಿದ್ದು. ಓಕೆ, ಜಗಳನೋ ಏನೋ ಮತ್ತೊಂದೋ ನೀನೇ ಶುರು ಮಾಡಿದ್ದು. ಐ ವಾಸ್ ಅಡ್ಮೈರಿಂಗ್ ಯು. ನಾನು ನಿನ್ನ ತುಂಬ ಮೆಚ್ಕೊಳ್ತೀನಿ. ಹಿ ಡಿಡ್ ಇಟ್ ಇಂಟೆನ್ಷನಲಿ. ಅವನು ಬೇಕಂತಲೇ ಇದನ್ನು ಮಾಡಿದ್ದು. ಡೋಂಟ್ ಥ್ರೆಟನ್ ಮೀ. ನನ್ನನ್ನು ಹೆದರಿಸ್ಬೇಡ. ಇಟ್ ಈಸ್ ಸ್ಟಿಂಕಿ. ತುಂಬ ವಾಸನೆ ಬರ್ತಾ ಇದೆ, ತುಂಬ ದುರ್ವಾಸನೆ ಬರ್ತಾ ಇದೆ. ಐ ನ್ಯೂ ಎವ್ರಿಥಿಂಗ್. ನನಗೆಲ್ಲ ಗೊತ್ತು. ಐ ರಿವ್ಯೂಕ್ಡ್ ಹಿಮ್ ಬ್ಯಾಡ್ಲಿ. ನಾನು ಅವನ್ನ ಆಪೋಸಿಟ್ ಆಗಿ ಮಾತಾಡಿದೆ, ಅಥವಾ ನಾನು ಅವನ್ನ ನಿಷ್ಠೂರವಾಗಿ ಖಂಡಿಸಿದ್ದೆ. ಅವನೇನೋ ನನಗೆ ಹೇಳ್ದ, ನಾನು ಅದನ್ನ ಖಂಡಿತವಾಗಿ ಬೇಡ ಅಂತ ಹೇಳಿಬಿಟ್ಟೆ. ಅದನ್ನು ನಾನು ಅಪೋಸಿಟ್ ಆಗಿ ಮಾತಾಡಿದೆ. ಯು ಡೋಂಟ್ ಟೆಲ್ ಮಿ ವಾಟ್ ಟು ಡು. ನೀನು ನನಗೆ ಹೇಳಬೇಡ ನಾನೇನು ಮಾಡಬೇಕು ಅಂತ. ಓಕೆ. ಡೋಂಟ್ ಶೌಟ್. ಕಿರಿಚಬೇಡ. ವಾಟ್ ಕ್ಯಾನ್ ಐ ಡೂ? ನೀನೇನು ಮಾಡ್ತೀಯಾ? ನಿನ್ನಿಂದ ಏನು ಸಾಧ್ಯ ಇದೆ, ಏನು ಮಾಡ್ತೀಯ ನೀನು ಅಂತ. ಡೋಂಟ್ ಪ್ರವೋಕ್ ಮೀ. ನನ್ನನ್ನು ರೊಚ್ಚಿಗೆದಳಿಸ್ಬೇಡ ನೀನು. ಇಟ್ ಈಸ್ ಇನ್ಸೇನಿಟಿ. ಇಟ್ ಈಸ್ ಹಿಸ್ ಇನ್ಸೇನಿಟಿ. ಅದು ಅವನ ಹುಚ್ಚುತನ. ಪಾರ್ಕ್ ಯುವರ್ ಬೈಕ್ ಓವರ್ ಹಿಯರ್. ನಿಮ್ಮ ಬೈಕನ್ನು ಇಲ್ಲೇ ಪಾರ್ಕ್ ಮಾಡಿ. ಡೋಂಟ್ ಪ್ಯಾನಿಕ್. ಭಯ ಪಡಬೇಡ ಅಥವಾ ಆತಂಕ ಪಡಬೇಡ.
ಡೋಂಟ್ ಮೇಕ್ ಟು ಮಚ್ ನಾಯ್ಸ್, ಜಾಸ್ತಿ ಶಬ್ದ ಮಾಡಬೇಡ. ವಾಟ್ ಈಸ್ ದ ಪ್ಲಾನ್ ಫಾರ್ ಟುಮಾರೋ, ನಾಳೆ ಏನು ಪ್ಲ್ಯಾನು ಅಥವಾ ನಾಳೆ ಯೋಜನೆ ಏನು. ವಾಟ್ ಮೇಡ್ ಯು ಫೀಲ್ ಸೋ, ನಿನಗೆ ಹಾಗೆ ಅನ್ಸ್ಲಿಕ್ಕೆ ಏನು ಕಾರಣ, ಏನಾದರೂ ಮಾಡಿದ್ನ ನಾನು. ಥಿಂಕ್ ಹಾರ್ಡ್, ಸ್ವಲ್ಪ ಕಷ್ಟಪಟ್ಟು ಯೋಚನೆ ಮಾಡು. ಸಿಟ್ ಅ ಬಿಟ್ ಫಾರ್, ಸ್ವಲ್ಪ ಹೊತ್ತು ಕುಳಿತುಕೋ. ಬೆಟರ್ ಲೇಟ್ ದ್ಯಾನ್ ನೆವರ್, ತಡ ಆಗುವುದು, ದಟ್ ಮೀನ್ಸ್ ಬೆಟರ್ ಲೇಟ್ ದ್ಯಾನ್ ನೆವರ್ ಅಂದರೆ ತಡ ಆಗುವುದೇ ತಡ ಆಗುವುದು ಆಗದೆ, ಸಾರಿ ಅದು ಕನ್ನಡಕ್ಕಿಂತ ನಾನು ಹೇಳೋವೇನೆಲ್ಲ ಚೆನ್ನಾಗಿದೆ. ಬೆಟರ್ ಲೇಟ್ ದ್ಯಾನ್ ನೆವರ್ ಅಂದರೆ ಆಗದೆ ಇರುವುದಕ್ಕಿಂತ ತಡವಾಗಾದರೂ ಪರವಾಗಿಲ್ಲ, ಆಗುತ್ತೆ ಅಂತಂದರೆ ಏನು ಮಾಡೇ ಇಲ್ಲ ಅನ್ನೋದಕ್ಕಿಂತ ಅಟ್ಲೀಸ್ಟ್ ನಾವು ಮಾಡಿದ್ದೀವಿ ಅನ್ನೋದು ಬೆಟರ್ ಅಲ್ವಾ. ಹಾಗ ಸೊ ಆ ಕಾಂಟೆಕ್ಸ್ಟಲ್ಲಿ ಹೇಳೋ ಥರ, ಓಕೆನಾ. ಆಗದೇ ಇಲ್ಲ ಅನ್ನೋದಕ್ಕಿಂತ ಸ್ವಲ್ಪ ಲೇಟಾಗಾದರೂ ಪರವಾಗಿಲ್ಲ, ಆಗ್ತಿದೆ ಕೆಲಸ. ಐ ವಿಲ್ ಬಿ ವೆರಿ ಗ್ಲ್ಯಾಡ್, ನಂಗೆ ತುಂಬ ಖುಷಿ ಆಯಿತು. ವೈ ಆರ್ ಯು ಬೀಯಿಂಗ್ ಪ್ಯಾನಿಕ್, ನೀನು ಯಾಕೆ ಭಯ ಪಡ್ತಾ ಇದೀಯಾ. ಐ ವಿಲ್ ಬಿ ಸಮ್ ಅನದರ್ ಟೈಮ್, ಐ ವಿಲ್ ಕಮ್ ಸಮ್ ಅನದರ್ ಟೈಮ್, ನಾನು ಇನ್ನೊಂದು ಬಾರಿ ಬರ್ತೀನಿ ಆಯ್ತಾ. ಮೈ ಸ್ಟಮಕ್ ಈಸ್ ಫುಲ್, ನನ್ನ ಹೊಟ್ಟೆ ಫುಲ್ ತುಂಬಿಟ್ಟಿದೆ. ಐ ವಿಲ್ ಲಿಸನ್ ಟು ಯು ಸಮ್ ಅನದರ್ ಟೈಮ್, ನಾನು ಇನ್ನೊಂದ್ಸತಿ ನೀನು ಏನು ಹೇಳ್ತೀಯ ಅನ್ನೋದನ್ನ ನೀಟಾಗಿ ಕೇಳಿಸ್ಕೊತೀನಿ. ವೈ ಡೋಂಟ್ ಯು ಟ್ರೈ, ನೀನು ಯಾಕೆ ಟ್ರೈ ಮಾಡಬಾರ್ದು, ನೀನು ಯಾಕೆ ಪ್ರಯತ್ನ ಪಡಬಾರ್ದು. ದೇರ್ ಈಸ್ ನೋ ರೂಮ್ ಫಾರ್ ಡೌಟ್, ಓಕೆ. ಅಂದರೆ ರೂಮ್ ಅಂದರೆ ಎಕ್ಸಾಕ್ಟ್ ಕೋಣೆ ಅಂತ ಅಲ್ಲ, ಇಲ್ಲಿ ನಿನ್ನ ಯಾವುದೇ ಡೌಟ್ಸ್ಗಳಿಗೆ ಇಲ್ಲಿ ಜಾಗ ಇಲ್ಲ, ಓಕೆ ಅಂತ. ಅಂದರೆ ಇಂಗ್ಲೀಷ್ ಅನ್ನೋದು ಕಾಂಟೆಕ್ಸ್ಟ್ ಮೇಲೆ ಚೇಂಜ್ ಆಗುತ್ತೆ. ನಾವು ಎಲ್ಲ ವರ್ಡ್ಸಿಗೂ ಇದೇ ಮೀನಿಂಗ್ ಅಂತ ಹೇಳ್ತಾ ಕೂರೋಕ್ಕಾಗೋದಿಲ್ಲ. ಈ ವರ್ಡ್ಗೆ ಈ ಸೆಂಟೆನ್ಸಲ್ಲಿ ಈ ಥರ ಮೀನಿಂಗ್ ಇದ್ದರೆ ಅದನ್ನು ಹೇಳೋ ವೇನಲ್ಲಿ ಇನ್ನೊಂದು ಚೇಂಜ್ ಆಗಿರುತ್ತೆ. ದೇರ್ ಇಸ್ ನೋ ರೂಮ್ ಫಾರ್ ಡೌಟ್ ಅಂದರೆ ಇಲ್ಲಿ ಅನುಮಾನಕ್ಕೆ ಒಂದು ರೂಮ್ ಇಲ್ಲ ಅಂತಲ್ಲ, ಇಲ್ಲಿ ಡೌಟಿಗೆ ಜಾಗನೇ ಇಲ್ಲ ಅಂತ, ಇದರಲ್ಲಿ ಸಂದೇಹಕ್ಕೆ ಆಸ್ಪದವಿಲ್ಲ. ಐ ಆಮ್ ಅ ಬಿಟ್ ಟೈಡ್ ಅಪ್, ನಾನು ಸ್ವಲ್ಪ ಕಟ್ ಹಾಕೊಂಡಿದ್ದೀನಿ, ಅಂದರೆ ನನ್ನ ಸುತ್ತ ತುಂಬ ಏನೇನೋ ಕೆಲಸ ರೆಸ್ಪಾನ್ಸಿಬಿಲಿಟೀಸ್ ಅಂತೆಲ್ಲ ಇದೆ, ನಾನು ಅದರಿಂದ ಎಲ್ಲ ಸ್ವಲ್ಪ ಕಟ್ ಹಾಕೊಂಡಿದ್ದೀನಿ ಅಂತ. ಐ ಹೇಟ್ ಹಿಮ್ ಮೋಸ್ಟ್, ನಾನು ಅವನ್ನ ತುಂಬ ಹೇಟ್ ಮಾಡ್ತೀನಿ, ನಾನು ಅವನ್ನ ತುಂಬ ದ್ವೇಷ ಮಾಡ್ತೀನಿ, ಅಥವಾ ಅವ್ನು ನನಗೆ ಇಷ್ಟನೇ ಇಲ್ಲ. ಹೀ ಸಿಂಗ್ಸ್ ಗುಡ್ ಎನಫ್, ಅವ್ನು ಚೆನ್ನಾಗಿ ಹಾಡ್ತಾನೆ, ಸಾಕಷ್ಟು ಚೆನ್ನಾಗಿ ಹಾಡ್ತಾನೆ. ಯು ಮೇ ಲೀವ್, ನೀನು ಹೋಗ್ಬೋದು. ಗುಡ್ ಫಾರ್ ಯು, ಇದು ನಿನಗೆ ಒಳ್ಳೆಯದು. ಯು ಸ್ಕ್ರ್ಯೂಡ್ ಅಪ್, ನೀನು ಗೊಂದಲಕ್ಕೊಳಗಾಗಿದ್ದೀಯಾ ಅಥವಾ ನೀವು ಗೊಂದಲಕ್ಕೆ ಒಳಗಾಗಿದ್ದೀರಾ, ಯಾಕೆ ತುಂಬ ಕನ್ಫ್ಯೂಷನಲ್ಲಿ ಇದೆಯಾ ಅಂತ. ಯು ಸ್ಕೋಲ್ಡ್ ಮೀ, ನೀನು ನನ್ನ ಬೈತೀಯ ಯಾವಾಗ್ಲೂ. ಕೀಪ್ ಮೀ ಅಪ್ಡೇಟೆಡ್, ನನಗೆ ಅವಾಗವಾಗ ಏನೇನು ಆಗ್ತಿದೆ ಅಂತ ವಿಷಯ ತಿಳಿಸ್ತಾ ಇರು. ಕಾಂಟ್ ಸೇ ಎನಿಥಿಂಗ್ ರೈಟ್ ನೌ, ಈಗ ಏನು ಹೇಳೋಕ್ಕಾಗೋದಿಲ್ಲ. ಕೀಪ್ ಆನ್ ಐ, ಒಂದು ಕಣ್ಣಿಡಿ. ಐ ಆಮ್ ನಾಟ್ ಜೋಕಿಂಗ್, ನಾನು ತಮಾಷೆ ಮಾಡ್ತಾ ಇಲ್ಲ. ಇಟ್ ಈಸ್ ನಾಟ್ ಅ ಕೇಕ್ ವಾಕ್, ಇದು ಅಷ್ಟು ಸುಲಭವಲ್ಲ. ಕೇಕ್ ವಾಕ್ ಅಂದರೆ ಕೇಕ್ ಮೇಲೆ ನಡೆಯೋದು ಅಂತಲ್ಲ, ಸೊ ಕೇಕ್ ಮೇಲೆ ನಡೆದಷ್ಟು ಸುಲಭ ಅಲ್ಲ. ಇಟ್ ಈಸ್ ನಾಟ್ ಅ ಈಸಿ ವಾಕ್ ಅಥವಾ ಕೇಕ್ ವಾಕ್, ಇದು ನೀನು ಅಂದ್ಕೊಂಡಿರೋಷ್ಟು ಈಸಿ ಅಲ್ಲ ಅಂತ ಹೇಳಲಿಕ್ಕೆ ಒಂದು ವೇ ಅದು. ದೇರ್ ಯು ಗೋ, ನೀವು ಅಲ್ಲಿ ಹೋಗಬೇಕು. ಇಟ್ ಈಸ್ ನಾಟ್ ವರ್ತ್ ಇಟ್, ಅದು ಯೋಗ್ಯತೆವಲ್ಲ ಅಥವಾ ಯೋಗ್ಯವಲ್ಲ. ಆರ್ ಯು ಫ್ರೀ ಟುಮಾರೋ, ನಾಳೆ ನಿಮ್ಗೆ ಬಿಡುವಿದೆಯಾ. ಕ್ಯಾನ್ ಐ ಡ್ರಾಪ್ ಇನ್ ಟುಮಾರೋ, ನಾಳೆ ನಾನು ಬರಬಹುದಾ. ಐ ಕಾಂಟ್ ಕಮಿಟ್, ನಾನು ಯಾವುದಕ್ಕೂ ಕಮಿಟ್ ಆಗಲ್ಲ, ನಾನು ಯಾವುದಕ್ಕೂ ಪ್ರಾಮಿಸ್ ಕೊಡಲ್ಲ, ನಾನು ಯಾವುದಕ್ಕೂ ಬದ್ಧವಾಗಿರೋದಿಲ್ಲ. ಡೋಂಟ್ ಲೆಕ್ಚರ್ ಮೀ, ನನಗೇನೆ ಉಪನ್ಯಾಸ ಕೊಡಬೇಡ, ಅಥವಾ ನನಗೆ ನೀನು ಲೆಕ್ಚರ್ ಹೊಡಿಬೇಡ, ನನಗೆ ದೊಡ್ಡ ದೊಡ್ಡ ಫಿಲಾಸಫಿ ಹೇಳಬೇಡ ಅಂತ ಹೇಳ್ತಾರೆ ನೋಡಿ, ಆ ಥರ. ಐ ಹ್ಯಾಡ್ ಅ ಲಾಟ್ ಆಫ್ ಫನ್, ನಾನು ತುಂಬ ಮೋಜು ಮಸ್ತಿ ಎಲ್ಲ ಮಾಡಿದೆ. ಯು ಮಸ್ಟ್ ಲೀವ್ ನೌ, ನೀನು ಇಲ್ಲಿಂದ ಹೊರಡಲೇಬೇಕು, ನೀನು ಹೋಗಲೇಬೇಕು ಇಲ್ಲಿಂದ. ಹೋಲ್ಡ್ ಆನ್ ಫಾರ್ ಅ ಮಿನಿಟ್, ಒಂದು ನಿಮಿಷ ಇರ್ತೀರಾ. ಲೆಟ್ ಹರ್ ಸ್ಲೀಪ್, ಅವಳನ್ನ ಮಲಗ್ಲಿಕ್ಕೆ ಬಿಡಿ. ಹ್ಯಾಂಡ್ಸ್ ಅಪ್, ಕೈನ ಮೇಲ್ಗಡೆ ಎತ್ತಿ. ಇಟ್ ವಾಸ್ ರಿಟರ್ನ್, ಇದು ಆಲ್ರೆಡಿ ಬರ್ದಾಗಿದೆ. ಇಟ್ ಈಸ್ ನಾಟ್ ಯುವರ್ಸ್, ಇದು ನಿಮ್ದಲ್ಲ. ದಿಸ್ ಈಸ್ ಮೈ ಫಸ್ಟ್ ಅಟೆಂಪ್ಟ್, ಇದು ನನ್ನ ಫಸ್ಟ್ ಅಟೆಂಪ್ಟ್, ಗೊತ್ತಾ. ಯು ಹ್ಯಾವ್ ನೋ ರೈಟ್ ಟು ಬೀಟ್ ಹಿಮ್, ನಿನಗೆ ಅವ್ನು ಹೊಡೆಯೋಕೆ ಯಾವ ರೈಟ್ಸ್ ಕೂಡ ಇಲ್ಲ, ಯಾವ ಹಕ್ಕು ಕೂಡ ಇಲ್ಲ. ಪ್ಲೇ ಯುವರ್ ಗೇಮ್, ನೀನು ನಿನ್ನ ಆಟವನ್ನು ಆಡು.
ಡೋಂಟ್ ಗೆಸ್ಚರ್, ಸನ್ನೆ ಮಾಡಬೇಡ. ಸಿ ಹಿಮ್ ಆಫ್, ಅವನನ್ನು ಬೀಳ್ಕೊಡು ಅಥವಾ ಸೆಂಡ್ ಆಫ್ ಮಾಡು. ಹ್ಯಾವ್ ಅ ಸೀಟ್ ಅಂತಂದ್ರೆ ಆಸನದಲ್ಲಿ ಕುಳಿತುಕೊಳ್ಳಿ ಅಥವಾ ಟೇಕ್ ಅ ಚೇರ್ ಅಂಡ್ ಹ್ಯಾವ್ ಅ ಸೀಟ್ ಅಂತ ಹೇಳ್ತೀವಲ್ವಾ. ಡೋಂಟ್ ಸೇ ನೋ, ಇಲ್ಲ ಅಂತ ಹೇಳ್ಬೇಡ. ವಾಟ್ ಶಾಲ್ ಐ ಡೂ, ನಾನು ಏನು ಮಾಡಬೇಕು. ಸ್ಟೇ ಔಟ್ ಆಫ್ ದಿಸ್, ಇದರಿಂದ ದೂರ ಇರು. ಓಕೆ. ಡೋಂಟ್ ಟೆಲ್ ಅನದರ್ಸ್, ಡೋಂಟ್ ಟೆಲ್ ಅದರ್ಸ್, ಯಾರಿಗೂ ಹೇಳಬೇಡ ಅಥವಾ ಇತರರಿಗೆ ಹೇಳಬೇಡ. ಲೆಟ್ ನೇಚರ್ ಟೇಕ್ ಇಟ್ಸ್ ಕೋರ್ಸ್, ಪ್ರಕೃತಿ ತನ್ನ ದಾರಿಯಲ್ಲಿ ಸಾಗಲಿ. ಅಂದ್ರೆ ನೇಚರ್ಗೆ ಅದರದ್ದೇ ಆದಂಥ ಒಂದು ವೇ ಇದೆ, ಅದ್ರ ಪಾಡಿಗೆ ಅದು ಹೋಗ್ತಾ ಇರಲಿ. ಬಿ ಜನರಸ್, ಉದಾರವಾಗಿರು, ಎಲ್ಲರ ಜೊತೆಗೂ ಕೂಡ ಉದಾರ ಮನಸ್ಸಿಂದ ಇರು. ಐ ಫೌಂಡ್ ಯುವರ್ ಪಾಯಿಂಟ್ ಇಂಟ್ರೆಸ್ಟಿಂಗ್, ನನಗೆ ನೀನು ಹೇಳ್ತಿರೋ ಪಾಯಿಂಟು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ, ಆಸಕ್ತಿದಾಯಕ ಎಂದು ಕಾಣಿಸ್ತಾ ಇದೆ. ದಿಸ್ ಟವಲ್ ಫೀಲ್ಸ್ ಡ್ಯಾಮ್, ಈ ಟವಲ್ಲು ತುಂಬಾ ಒದ್ದೆ ಆಗಿದೆ, ತೇವ ಆಗಿದೆ. ವಾಟ್ ಡಸ್ ಶಿ ಥಿಂಕ್, ಅವಳು ಏನು ಯೋಚನೆ ಮಾಡ್ತಿದ್ದಾಳೆ. ಇಟ್ ಈಸ್ ಈಸಿ, ತುಂಬಾ ಸುಲಭ ಇದು. ಐ ಡೋಂಟ್ ಥಿಂಕ್ ಇಟ್ ಈಸ್ ಈಸಿ, ನಾನು ಯೋಚನೆ ಮಾಡಿರೋ ಪ್ರಕಾರ ಇದು ಈಸಿ ಅಲ್ಲ ಅನ್ಸುತ್ತೆ. ಶಿ ಈಸ್ ಲವ್ಲಿ, ಅವಳು ತುಂಬಾ ಪ್ರೀತಿಯಿಂದ ಇದ್ದಾಳೆ, ತುಂಬಾ ಸುಂದರವಾಗಿದ್ದಾಳೆ. ಐ ರಿಮೆಂಬರ್, ನನಗೆ ನೆನಪಿದೆ. ಪ್ಲೀಸ್ ಫಿನಿಶ್ ದಿಸ್ ವರ್ಕ್ ಆಸ್ ಸೂನ್ ಆಸ್ ಪಾಸಿಬಲ್, ಈ ಕೆಲಸನ ದಯವಿಟ್ಟು ಆದಷ್ಟು ಬೇಗ ಮುಗಿಸು. ಮೈ ಮೈಂಡ್ ವೆಂಟ್ ಬ್ಲ್ಯಾಂಕ್, ನನ್ನ ಮೈಂಡು ಅಂದರೆ ದಟ್ ಮೀನ್ಸ್ ನನ್ನ ಮನಸ್ಸು, ನನ್ನ ಬುದ್ಧಿ ಎಲ್ಲ ಖಾಲಿ ಆಗಿದೆ ಅಥವಾ ಎಲ್ಲ ಬ್ಲ್ಯಾಂಕ್ ಆಗಿಬಿಟ್ಟಿದೆ. ಐ ಕುಡಂಟ್ ಹೆಲ್ಪ್ ಲಾಫಿಂಗ್, ನಿನ್ನ ನಗುನ ನನಗೆ ತಡಿಲಿಕ್ಕಾಗಲ್ಲ. ಓಕೆನಾ, ಎಷ್ಟು ಬೇಕೋ ಅಷ್ಟು ನಗು, ನಿನ್ನ ನಗು ಅಂತೂ ನನ್ನ ತಡಿಲಿಕ್ಕಾಗೋದಿಲ್ಲ. ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು. ಯು ಕ್ಯಾನ್ ಫಿಕ್ಸ್ ಎನಿಥಿಂಗ್, ನೀನು ಏನು ಬೇಕಾದ್ರೂ ಸರಿಪಡಿಸಬಹುದು. ಓಕೆ. ಮೇ ಯು ಲೀವ್ ಲಾಂಗ್, ನೀನು ದೀರ್ಘಾಯುಷ್ಯಾಗಿ ಬಾಳು. ವೈ ನಾಟ್ ಟುಡೇ, ಇವತ್ತೇ ಯಾಕೆ ಮಾಡಬಾರ್ದು. ಟೆಲ್ ಮೀ ವೆನ್ ಯು ಆರ್ ಫ್ರೀ, ನೀನು ಯಾವಾಗ ಫ್ರೀ ಇದೆಯಾ ಹೇಳು. ದಿಸ್ ಕುಡ್ ಬಿ ಬೆಟರ್, ಇದು ಓಕೆ ಅನಿಸುತ್ತೆ, ಇದು ಉತ್ತಮವಾಗಿದೆ. ಡೂ ಕಮ್ ಟುಮಾರೋ, ನಾಳೆ ಬಾ. ಇಟ್ ಇಸ್ ಟ್ರಾಜಿಡಿ, ಅದೊಂದು ದೊಡ್ಡ ದುರಂತ. ಹೌ ಟ್ರಾಜಿಕ್, ಎಂಥ ದುರಂತ. ಹೂ ಈಸ್ ಇನ್ ದ ಬಾತ್ರೂಮ್, ಬಾತ್ರೂಮಲ್ಲಿ ಯಾರಿದ್ದಾರೆ, ಸ್ನಾನ ಗೃಹದಲ್ಲಿ ಯಾರಿದ್ದಾರೆ. ಯು ಹ್ಯಾವ್ ಪುಟ್ ಆನ್ ವೇಟ್, ನೀನು ತೂಕನ ಜಾಸ್ತಿ ಮಾಡ್ಕೊಂಡಿದೀಯಾ, ನೀನು ಸ್ವಲ್ಪ ವೇಟ್ ಜಾಸ್ತಿ ಆಗಿದೆಯಾ. ಡೋಂಟ್ ಮೇಕ್ ಫನ್ ಆಫ್ ಯು, ನಿಮ್ಮನ್ನು ಗೇಲಿ ಮಾಡಿ, ಓಕೆ ಗೇಲಿ ಮಾಡಬೇಡಿ. ಡೋಂಟ್ ಮೇಕ್ ಫನ್ ಆಫ್ ಯು, ನಾವು ನಮ್ಮ ಬಗ್ಗೆ ಗೇಲಿ ಮಾಡ್ಕೋಬಾರ್ದು, ಮಾಡ್ಲಿಕ್ಕೂ ಬಿಡಬಾರ್ದು. ಪ್ಲೇ ಇಟ್ ಕೂಲ್, ಆರಾಮಾಗಾಡಿ. ಇಟ್ಸ್ ಯುವರ್ ಟರ್ನ್ ನಾವ್, ಈಗ ನಿಮ್ಮ ಸರದಿ. ವಿ ಸ್ಟಿಲ್ ಹ್ಯಾವ್ ಎನಫ್ ಟೈಮ್, ನಮ್ಗಿನ್ನು ತುಂಬ ಟೈಮ್ ಇದೆ, ಬೇಕಾದಷ್ಟು ಟೈಮ್ ಇದೆ, ಆರಾಮಾಗಾಡಿ. ಇಸಂಟ್ ಇಟ್ ಎಕ್ಸ್ಪೆನ್ಸಿವ್, ಇದು ತುಂಬ ದುಬಾರಿ ಆಗಲಿಲ್ವಾ. ಹೀ ಸೆಂಟ್ ಮಿ ಅ ಮೆಸೇಜ್, ಅವ್ನು ನನಗೆ ಮೆಸೇಜ್ ಕಳಿಸಿದ್ದ. ಯು ಓಕ್ ಮಿ ಅಪ್, ನೀನು ನನ್ನ ಎದ್ದೇಳಿಸ್ಬಿಟ್ಟೆ, ನಂಗೆ ಒಳ್ಳೆ ನಿದ್ದೆ ಬಂದಿತ್ತು. ಯು ಓಕ್ ಮಿ ಅಪ್, ನೀನೇ ನನ್ನ ಎದ್ದೇಳಿಸಿದ್ದು. ಐ ವಿಲ್ ನೆವರ್ ಗಿವ್ ಅಪ್, ನಾನು ಎಂದಿಗೂ ಗುರಿಯಿಂದ ಹಿಂದೆ ನಡೆಯೋದಿಲ್ಲ. ಹೂ ಆರ್ ಯು ಟಾಕಿಂಗ್ ಅಬೌಟ್, ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಾ. ಸ್ಟಾಪ್ ಬಾದರಿಂಗ್ ಹರ್ ಫಾರ್ ನೋ ರೀಸನ್, ಅವಳಿಗೆ ಏನೂ ರೀಸನ್ ಇಲ್ಲದೆ ವಿನಾಕಾರಣ ಅವಳಿಗೆ ತೊಂದರೆ ಕೊಡೋದನ್ನ ನಿಲ್ಲಿಸು. ಸ್ಟಾಪ್ ಬಾದರಿಂಗ್ ಹರ್ ಅಂದರೆ ಅವಳಿಗೆ ತೊಂದರೆ ಕೊಡಬೇಡ ಅಥವಾ ತೊಂದರೆ ಕೊಡೋದನ್ನ ನಿಲ್ಲಿಸು. ಐ ವಾಂಟ್ ಟು ಲೀವ್ ಅಲೋನ್ ಅಟ್ ದ ಮೂಮೆಂಟ್, ನಾನು ಈ ಟೈಮಲ್ಲಿ ಒಬ್ಬಳೇ ಇರಬೇಕು ಅಂತ ಇಷ್ಟಪಡ್ತೀನಿ. ಲೆಟ್ ಮಿ ಗೋ ಔಟ್, ನನ್ನ ಹೊರಗಡೆ ಹೋಗ್ಲಿಕ್ಕೆ ಬಿಡಿ ಅಥವಾ ನಾನು ಹೊರಗಡೆ ಹೋಗಬೇಕು. ಐ ಆಮ್ ನಾಟ್ ಫೀಲಿಂಗ್ ಸ್ಲೀಪಿ, ನಂಗೆ ನಿದ್ದೆ ಬರ್ತಾ ಇಲ್ಲ. ಐ ವಿಲ್ ಡ್ರೈವ್ ದ ಕಾರ್ ಟುಡೇ, ನಾನು ಇವತ್ತು ಕಾರ್ನ ಓಡಿಸ್ತೀನಿ. ಡೋಂಟ್ ಗೋ ಔಟ್ ವಿತೌಟ್ ಮೊಬೈಲ್, ಮೊಬೈಲ್ ಇಲ್ಲದೆ ಹೊರಗಡೆ ಹೋಗಬೇಡ ನೀನು. ಸೇವ್ ವಾಟ್ ಎವರ್ ಯು ವಾಂಟ್, ನೀನು ಏನು ಬೇಕಾದರೂ ಹೇಳು. ಐ ಕಾಂಟ್ ಈವನ್ ಮೂವ್, ನಾನು ಇಲ್ಲಿಂದ ಚಲಿಸಲು ಸಾಧ್ಯ ಇಲ್ಲ ಅಂತಾರೆ, ನಾನು ಇಲ್ಲಿಂದ ಮೂವ್ ಆಗ್ಲಿಕ್ಕೇ ಚಾನ್ಸ್ ಇಲ್ಲ. ವಾಟ್ ಎವರ್ ಯು ಡೂ ಐ ಸಪೋರ್ಟ್, ನೀನು ಏನಾದರೂ ಮಾಡು, ನಾನು ನಿನಗೆ ಸಪೋರ್ಟ್ ಆಗಿರ್ತೀನಿ, ನಾನು ನಿನಗೆ ಬೆಂಬಲಿಸ್ತೀನಿ. ಆರ್ ಯು ಕಮಿಂಗ್ ವಿತ್ ಮೀ, ನೀನು ನನ್ನ ಜೊತೆ ಬರ್ತೀಯಾ. ಯುವರ್ ಐಸ್ ಓಪನ್, ಕಣ್ಣು ಓಪನ್ ಆಗಿದೆ, ನಿನ್ನ ಕಣ್ಣು ತೆರೆದುಕೊಂಡಿದೆ. ಡೋಂಟ್ ಅಕ್ಸೆಪ್ಟ್ ದಿಸ್, ಇದನ್ನು ಒಪ್ಕೋಬೇಡ. ಇಟ್ ಸೀಮ್ಸ್ ಸೋ, ಇದು ಮೋಸ್ಟ್ಲಿ ಹಾಗೆ ಅನಿಸುತ್ತೆ, ಏನಾದರೂ ಹೇಳಿದಾಗ ನಾವು ಯೂಸ್ ಮಾಡ್ತೀವಿ ನೋಡು. ಓ ಹಾಗ, ಇಟ್ ಸೀಮ್ಸ್ ಸೋ.
ಮೋಸ್ಟ್ಲಿ ಇದು ಹಾಗೆ ತೋರುತ್ತದೆ. ಶಿ ಇಸ್ ನಾಟ್ ಇನ್ನೋಸೆಂಟ್, ಅವಳು ಮುಗ್ಧಳು ಅಲ್ಲ. ಯು ವುಡ್ ಬೆಟರ್ ನಾಟ್ ಡಿಸ್ಟರ್ಬ್ ಮೀ, ನೀನು ನನಗೆ ತೊಂದರೆ ಕೊಡದೇ ಇರೋದೇ ಉತ್ತಮ. ಯು ನೆವರ್ ಕೆಪ್ಟ್ ಯುವರ್ ಪ್ರಾಮಿಸ್, ನೀನು ನಿನ್ನ ಭರವಸೆನ, ನೀನು ಕೊಟ್ಟಿರೋ ಪ್ರಾಮಿಸ್ನ ಯಾವತ್ತೂ ಉಳಿಸ್ಕೊಂಡಿಲ್ಲ. ಆರ್ ಯು ಇನ್ ಯುವರ್ ಸೆನ್ಸಸ್, ನೀನು ನಿನ್ನ ಪ್ರಜ್ಞೆನಲ್ಲಿದೆಯಾ ಅಥವಾ ಇಂದ್ರಿಯಗಳಲ್ಲಿದೆಯಾ ಅಂತಂದರೆ ನಿನಗೆ ಸೆನ್ಸ್ ಇದೆಯಾ, ಸೆನ್ಸಲ್ಲಿ ಇದೆಯಾ, ನೀನು ಪ್ರಜ್ಞೆಯಲ್ಲಿದೆಯಾ ಅಂತ. ವೈ ಡು ಯು ಲುಕ್ ಸುಲನ್ ಟುಡೇ ಅಂತಂದರೆ ನೀನು ಯಾಕೆ ಸ್ವಲ್ಪ ನಿರುತ್ಸಾಹದಿಂದ ಕಾಣಿಸ್ತಿದೀಯಾ, ಯಾಕೆ ನಿನ್ನಲ್ಲಿ ಎನರ್ಜಿನೇ ಇಲ್ವಲ್ಲ. ಟ್ರೈ ಟು ಮೈಂಡ್ ಯುವರ್ ವೇಸ್, ನಿಮ್ಮ ಮಾರ್ಗಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಯತ್ನಿಸಿ ಅಂತಂದರೆ ನೀವು ಏನು ಮಾಡ್ತಿದ್ರೋ ಅದ್ರ ಮೇಲೆ ನಿಮಗೆ ಗಮನ ಇರಲಿ, ಯಾವ ವೇನಲ್ಲಿ ಹೋಗ್ತಿದ್ರೋ ಅದ್ರ ಮೇಲೆ ಗಮನ ಇರಲಿ. ನೌ ಯು ಆರ್ ಅ ವೆಲ್ ನೋನ್ ಪರ್ಸನ್, ಈಗ ನೀನು ವೆಲ್ ನೋನ್ ಪರ್ಸನ್ ಆಗಿದೆಯಾ, ತುಂಬ ಪ್ರಸಿದ್ಧಿ ಆಗಿದ್ದೀಯಾ. ಯು ಹ್ಯಾಡ್ ಬೆಟರ್ ಲೀವ್ ದ ಆಫೀಸ್ ಅರ್ಲಿ, ನೀನು ಆಫೀಸಿಂದ ಬೇಗ ಹೋಗೋದೇ ಉತ್ತಮ. ಚಿಯರ್ ಯುವರ್ ಸೆಲ್ಫ್ ಅಪ್ ಆ್ಯಂಡ್ ಹ್ಯಾವ್ ಅ ಫುಡ್, ಅಂದರೆ ನಿಮ್ಮನ್ನು ನೀವು ಹುರಿದುಂಬಿಸ್ಕೊಂಡು ಮುಂದೆ ಹೋಗಲಿಕ್ಕೆ ರೆಡಿಯಾಗಿರಬೇಕು. ಓಕೆನಾ. ಸೊ ಎಕ್ಸಾಕ್ಟ್ ಮೀನಿಂಗ್ನ ಟ್ರಾನ್ಸ್ಲೇಟ್ ಮಾಡಿದರೆ ಸ್ವಲ್ಪ ಮಿಸ್ಟೇಕ್ ಅನಿಸುತ್ತೆ. ಸೊ ನಮ್ಮನ್ನು ನಾವು ಹುರಿದುಂಬಿಸ್ಕೊಂಡು ಮುಂದೆ ಹೋಗಲಿಕ್ಕೆ ರೆಡಿಯಾಗಿರಬೇಕು. ಡು ಯು ಹ್ಯಾವ್ ಎನಿ ಎನಿಮಿಟಿ ವಿತ್ ಮೀ, ನಿನಗೇನಾದರೂ ನನ್ನ ಮೇಲೆ ದ್ವೇಷ ಇದೆಯಾ, ನನ್ನ ಮೇಲೆ ಏನಾದರೂ ಸಿಟ್ಟಿದೆಯಾ, ದ್ವೇಷ ಇಟ್ಕೊಂಡಿದೆಯಾ. ಡೋಂಟ್ ಲುಕ್ ಅಟ್ ಮೀ ಸಸ್ಪೀಸಿಯಸ್ಲಿ, ನನ್ನನ್ನು ಅನುಮಾನಾಸ್ಪದವಾಗಿ ನೋಡಬೇಡ. ಡೋಂಟ್ ಟೇಕ್ ಅಡ್ವಾಂಟೇಜ್ ಆಫ್ ಮೈ ವೀಕ್ನೆಸ್, ನನ್ನ ದೌರ್ಬಲ್ಯವನ್ನು ಬಳಸ್ಕೋಬೇಡ. ಐ ಕಾಂಟ್ ಮೀಟ್ ಯು ಅಟ್ ದಿಸ್ ಮೂಮೆಂಟ್, ನಾನು ಈ ಟೈಮಲ್ಲಿ, ಈ ಕ್ಷಣದಲ್ಲಿ ನಿನ್ನನ್ನು ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಐ ಥಾಟ್ ಆಫ್ ಡೂಯಿಂಗ್ ಸಮಥಿಂಗ್, ನಾನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫೈಟಿಂಗ್ ವಿತ್ ಹಿಮ್ ಈಸ್ ನಾಟ್ ಯುವರ್ ಕಪ್ ಆಫ್ ಟೀ ಅಂತಂದರೆ ಅವನ ಜೊತೆ ಜಗಳ ಆಡೋದು ನಿನಗೆ ಸೂಟ್ ಆಗೋಂಥ ಮ್ಯಾಟ್ರ್ ಅಲ್ಲ ಅಂತ ಹೇಳ್ತೀವಲ್ವಾ, ಆ ಥರ. ಯು ಸೇವ್ಡ್ ಮೈ ಪ್ರೆಸ್ಟೀಜ್, ನೀನು ನನ್ನ ಪ್ರತಿಷ್ಠೆನ ಉಳಿಸಿದೆ. ಯು ಮೇಡ್ ಅ ಬ್ಲಂಡರ್ ಆಸ್ಕಿಂಗ್ ಮೀ, ಸೊ ನೀನು ಅದನ್ನು ಕೇಳುವ ಮೂಲಕ ಪ್ರಮಾದವನ್ನು ಮಾಡಿದ್ದೀರಿ ಅಂತಂದರೆ ನೀನು ಅದನ್ನು ಎಷ್ಟು ಧೈರ್ಯದಿಂದ ಕೇಳಿದೆ, ನೀನು ತಪ್ಪು ಮಾಡಿಬಿಟ್ಟೆ, ಅದನ್ನು ಕೇಳಿಬಿಟ್ಟು ತಪ್ಪು ಮಾಡಿಬಿಟ್ಟೆ. ಅಪ್ಸ್ ಆ್ಯಂಡ್ ಡೌನ್ಸ್ ಆರ್ ದ ಪಾರ್ಟ್ಸ್ ಆಫ್ ಎವ್ರಿ ಒನ್ಸ್ ಲೈಫ್, ಏರಿಳಿತ ಅನ್ನೋದು ಜೀವನದಲ್ಲಿ ಒಂದು ಪಾರ್ಟ್ ಇದ್ದಂಗೆ. ಯು ಡಿಡ್ ಇಟ್ ಆಲ್ ಆಫ್ ಹಿಸ್ ಓನ್, ನೀನು ಎಲ್ಲವನ್ನು ಅವನ ಸ್ವಂತವಾಗಿ ಮಾಡಿದ್ದೀರಿ ಅಂತಂದರೆ ನೀನೆಲ್ಲ ಕೂಡ ಅವನಿಗೋಸ್ಕರ ಅಲ್ವಾ ಮಾಡಿದ್ದು, ಅವನಿಗೋಸ್ಕರನೇ ಮಾಡಿದ್ದು ಅಂತ. ಡು ಯು ನೋ ಇಟ್ ಈಸ್ ರೀಸನ್, ನಿನಗೆ ಗೊತ್ತಾ ಇದ್ರ ಕಾರಣ ಏನು ಅಂತ. ವಾಟ್ ಡು ಯು ಫೀಲ್ ಇಸ್ ರೈಟ್, ನೀನು ಫೀಲ್ ಮಾಡ್ತಿರೋದು ಕರೆಕ್ಟ್ ಅಂತ ಅನಿಸ್ತಾ ಇದೆಯಾ ಅಥವಾ ಕರೆಕ್ಟ್ ಇದೆಯಾ, ನಿನಗೇನು ಅನಿಸ್ತಿದೆನೋ ಅದೇ ಕರೆಕ್ಟಾ. ಹೌ ಕುಡ್ ಯು ಈವನ್ ಥಿಂಕ್ ಸೋ, ನೀನು ಹಾಗೆ ಯೋಚಿಸೋದಾದರೂ ಹೇಗೆ, ದಟ್ ಮೀನ್ಸ್ ನೀನು ಹೆಂಗೆ ಯೋಚನೆ ಮಾಡ್ತೀಯಾ ಅಂತ. ಡೂಯಿಂಗ್ ದಿಸ್ ಈಸ್ ಔಟ್ ಆಫ್ ಮೈ ಹ್ಯಾಂಡ್ಸ್, ಇದನ್ನು ಮಾಡೋದು ನನ್ನ ಕೈಲಿಲ್ಲ. ಓಕೆ. ಯು ಶುಡ್ ಮೇಕ್ ದ ಫಸ್ಟ್ ಮೂವ್, ನೀನೇ ಮೊದಲು ನಡೆ ಮಾಡಬೇಕು, ಅಂದರೆ ನೀನೇ ಫಸ್ಟ್ ಹೆಜ್ಜೆನ ಮುಂದಕ್ಕಿಡಬೇಕು. ಕೀಪ್ ಮೀ ಇನ್ ದ ಲೂಪ್, ನನ್ನನ್ನು ಯಾವಾಗಲೂ ಕೂಡ ಸೈಡಲ್ಲಿ ಲೂಪಲ್ಲಿ ಇರಿಸ್ಕೊಂಡಿರೋ. ಲೈಟ್ ದ ಕ್ಯಾಂಡಲ್, ಮೇಣದ ಬತ್ತಿನ ಬೆಳಗಿಸಿ. ದಟ್ ಈಸ್ ನಾಟ್ ಆಸ್ ಡಿಫಿಕಲ್ಟ್ ಆಸ್ ಇಟ್ ಸೀಮ್ಸ್, ಅದು ಎಷ್ಟು ಕಷ್ಟ ಅಂತ ಅನಿಸ್ತಿದೆಯೋ ಅಷ್ಟೇನು ಕಷ್ಟ ಇಲ್ಲ ಮಾಡಲಿಕ್ಕೆ. ಹಿಯರ್ ಈಸ್ ಯುವರ್ ಮನಿ, ನಿನ್ನ ಹಣ ಇಲ್ಲಿದೆ. ಡೋಂಟ್ ಟೇಕ್ ಲಾಂಗರ್ ದ್ಯಾನ್ ಹಾಫ್ ಆನ್ ಅವರ್, ಅರ್ಧ ಗಂಟೆಗಿಂತ ಜಾಸ್ತಿ ಟೈಮ್ ತಗೋಬೇಡ ನೀನು. ಓಕೆ. ಅರ್ಧ ಗಂಟೆಗಿಂತ ಜಾಸ್ತಿ ಟೈಮ್ ನಾನು ತಗೊಂಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಳ್ತಾ ಸೆಂಟೆನ್ಸ್ ಮುಂದೆ ಹೋಗೋದೇ ಗೊತ್ತಾಗೋದಿಲ್ಲ ಅಲ್ವಾ. ಸೊ ನೀವು ಬೇಕಿದ್ರೆ ಸ್ಪೀಡ್ನ ಕಡಿಮೆ ಮಾಡಿ, ಅಥವಾ ನಾನೇನಾದರೂ ಟೈಮ್ ಜಾಸ್ತಿ ತೊಗೊಂಡಿದ್ರೆ ಸ್ಪೀಡ್ನ ಜಾಸ್ತಿ ಮಾಡಿ ನೋಡಿ. ಫಸ್ಟಿಂದ ಲಾಸ್ಟ್ ತನಕ ನೋಡಿ ಈ ಚಾನೆಲ್ನ, ಹಾಗೆ ನನ್ನನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಫಸ್ಟು 100 ಡೇಸ್ ಅಥವಾ 100 ಸೆಂಟೆನ್ಸ್ಗಳನ್ನ ತೊಗೊಂಬಂದೆ, 200 ಸೆಂಟೆನ್ಸ್ಗಳನ್ನ ತೊಗೊಂಬಂದಿದ್ದೀನಿ. ಯಾವುದು ಬೆಟರ್ ಆಗಿದೆ, ಯಾವ ಥರ ಮಾಡಿದರೆ ಓಕೆ ಅಂತ ಲೆಟ್ ಮೀ ನೋ ಇನ್ ಅವರ್ ಕಮೆಂಟ್ ಸೆಕ್ಷನ್. ಓಕೆ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೂ 200 ಸೆಂಟೆನ್ಸ್ ಜೊತೆಗೆ ನಾನು ನಿಮ್ಮನ್ನ ಬೇಗ ಮೀಟ್ ಆಗ್ತೀನಿ. ಓಕೆನಾ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಹ್ಯಾವ್ ಅ ನೈಸ್ ಡೇ ಟು ಯು ಆಲ್.